ಅನಾಥವಾಗಿ ಬಿದ್ದಿರೋ ಈ ಶಾಸನ ಇರುವುದು ಯಾದಗಿರಿ ಜಿಲ್ಲೆಯ ಹೆಡಗಿಮದ್ರದಲ್ಲಿ. ಅಭಿಮಾನಿಗಳೇ ನಮ್ಮನೆ ದೇವ್ರು. ನಮಸ್ಕಾರ ಎಲ್ಲ ಹುಲಿಗಳಿಗೆ ಅನ್ಕೊಂತ ನಾವು ಹೊರಟಿದ್ದೆ ನೋಡ್ರಿ. ಅನೇಕ ಬೌದ್ಧ ಸ್ತೂಪಗಳು ಮತ್ತು ಅಶೋಕನ ಶಾಸನ ದೊರೆತ ಸುಪ್ರಸಿದ್ಧ ಸನ್ನತಿ ಪ್ರದೇಶಕ್ಕೆ ಹತ್ತಿರವಿರುವ ಹೆಡಗಿಮದ್ರ ಗ್ರಾಮ. ಇದು ನಮ್ಮೂರ್ರಿ. ನಮ್ಮೂರ್ ದರ್ಗಾದ ಹತ್ರ ಸುಮಾರು 45ರಿಂದ 50 ವರ್ಷಗಳ ಹಿಂದೆ ಸಿಕ್ಕಂತ ಒಂದು ಶಾಸನ ಅದ. ಈ ಶಾಸನ ನೇಪಾಳ ಮತ್ತು ಬಾಂಗ್ಲಾದೇಶಕ್ಕೆ ಕನ್ನಡಿಗರ ಶೌರ್ಯ ಪರಿಚಯಿಸಿದ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದ್ದಾದ್ರೆ. ಈ ಶಾಸನದಲ್ಲಿ 6ನೇ ವಿಕ್ರಮಾದಿತ್ಯನ ಬಿರುದುಗಳನ್ನು ವರ್ಣಿಸಲಾಗಿದೆ. ಈ ಶಾಸನದ ಬಗ್ಗೆ ಯಾದಗಿರಿ ಬೆಟ್ಟದ ಮೇಲೂ ಪ್ರವಾಸೋದ್ಯಮ ಇಲಾಖೆಯವರು ಉಲ್ಲೇಖ ಮಾಡಿದ್ದಾರೆ. ಈ ಶಾಸನ ಸಿಕ್ಕು ಸುಮಾರು 50 ವರ್ಷಗಳಾಯ್ತ್ರಿ. ಆದ್ರೆ ಇವತ್ತು ಈ ಶಾಸನದ ಪರಿಸ್ಥಿತಿ ನೋಡ್ರಿ ಯಾವ ತರ ಆಗಿದೆ ಅಂತ. ಪ್ರವಾಸೋದ್ಯಮ ಇಲಾಖೆಯವರು ಮತ್ತು ಜಿಲ್ಲಾಡಳಿತನು ಇನ್ನೂವರೆಗೂ ಇದಕ್ಕೂ ಒಂದು ಸೂಕ್ತವಾದ ಸ್ಥಳ ಮಾಡಿಲ್ರಿ. 50 ವರ್ಷಗಳಿಂದ ಸತತ ಮಳೆ ಗಾಳಿ ಬಿಸಿಲಿಗೆ ಮತ್ತು ಇಲ್ಲಿನ ಮಕ್ಕಳು ಇದರ ಮೇಲೆ ಆಟ ಆಡೋದ್ರಿಂದ ಇದರ ಮೇಲಿನ 90% ಅಕ್ಷರಗಳು ಈಗಾಗಲೇ ಹಾಳಾಗಿ ಹೋಗಿದೆ. ಈಗಲಾದರೂ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಶಾಸನಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನು ಮಾಡಬೇಕು. ಹಾಗಾದ್ರೆ ಮಾತ್ರ ಇದರ ಮಾಹಿತಿಯನ್ನು ಮುಂದಿನ ಪೀಳಿಗೆಗೆ ನೀಡುವುದಕ್ಕೆ ಅನುಕೂಲವಾಗುತ್ತದೆ ನೋಡ್ರಿ. ಇದರ ಪಕ್ಕದಲ್ಲಿಯೇ ಇರುವ ಶಾಲೆಯಲ್ಲಿ ಈ ಶಾಸನವನ್ನು ಇಡುವುದಕ್ಕೆ ವ್ಯವಸ್ಥೆ ಮಾಡಿದರೆ ಮಕ್ಕಳಿಗೂ ಮತ್ತು ಪ್ರವಾಸಿಗರಿಗೂ ಈ ಶಾಸನದ ಬಗ್ಗೆ ಮಾಹಿತಿ ಮತ್ತು ಇತಿಹಾಸ ತಿಳಿದುಕೊಳ್ಳಲು ಅನುಕೂಲವಾಗ್ತದೆ ನೋಡ್ರಿ. ಈ ಶಾಸನಕ್ಕೆ ಒಂದು ಸೂಕ್ತವಾದ ಸ್ಥಳ ಆಗ್ಬೇಕು ಅಂತ ನಾವು ಅನೇಕ ಬಾರಿ ಮನವಿ ಪತ್ರ ಸಲ್ಲಿಸಿದ್ರು ಪ್ರಯೋಜನವಾಗಿಲ್ಲ ನೋಡ್ರಿ. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆನೆ ತಲೆ ಕೆಡಿಸ್ಕೊಳ್ಳದೆ ಇರೋ ಈ ನಮ್ಮ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಒಂದು ಕಲ್ಲು ಬಗ್ಗೆ ತಲೆ ಕೆಡಿಸ್ಕೊಳತ್ತೇನ್ರಿ. ಹಂಗಂತ ನಮ್ಮ ಪ್ರಯತ್ನ ನಾವು ಬಿಡಬೇಡ್ರಿ. ಈ ಶಾಸನದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಆದಷ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡ್ರಿ ಮತ್ತು ಪ್ರವಾಸೋದ್ಯಮ ಇಲಾಖೆ DC ಮತ್ತು ಯಾದಗಿರಿ MLA ಅವ್ರಿಗೂ ಟ್ಯಾಗ್ ಮಾಡ್ರಿ.